ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೇಳಿ ಅಜ್ಜಿ. ನಾನೇನು ಹೇಳೋದಪ್ಪ, ಎಲ್ಲ ನೀನೇ ಹೇಳಬೇಕು. ಅಲ್ಲೋ ಗುಂಡು, ಭೂಮಿಕಾ ನಿನ್ನ ಮಧ್ಯ ಏನು ನಡೆದೇ ಇಲ್ವಂತಲ್ಲ? ಅಲ್ಲ, ನಿಮ್ಮಿಬ್ಬರನ್ನು ನಾವು ಹನಿಮೂನ್ ಕಳಿಸಿದ್ದು ಯಾಕೆ? ಈ ಸೌಭಾಗ್ಯಕ್ಕೆ ನಾವು ನಿಮ್ಮನ್ನ ಅಲ್ಲಿ ತನಕ ಕಳಿಸ್ಬೇಕಾಗಿತ್ತಾ? ಅಜ್ಜಿ, ನಿಮ್ಗೆ ಇದನ್ನೆಲ್ಲ ಯಾರು ಹೇಳಿದ್ರು? ಯಾರು ಅಂದ್ರೆ ಸಾಕ್ಷಾತ್ ನಿನ್ನ ಹೆಂಡತಿನೇ ಹೇಳಿದ್ದು. ಭೂಮಿಕಾ ಅವರು ಇದನ್ನೆಲ್ಲ ಹೇಳಿದ್ರ? ಹ್ಞೂ ಕಣೋ, ಅವಳೇ ಹೇಳಿದ್ದು. ಏನಾಯ್ತು ಅಜ್ಜಿ? ಯಾಕೋ ಕೆಮ್ಮು ಬರ್ತಾ ಇದೆ, ನಾ ಮತ್ತೆ ಮಾಡ್ತೀನಿ ರೀ. ಯಾಕೆ ಭೂಮಿಕಾ ಅವ್ರು ಹಿಂಗೆ ಮಾಡಿದ್ರು? ಹಲೋ ರೀ ಭೂಮಿಕಾ, ಅಜ್ಜಿ ನಿಮ್ಗೆ ಏನಾದ್ರು ಫೋನ್ ಮಾಡಿ ಕೇಳಿದ್ರಾ? ಹಾ ಕೇಳಿದ್ರು. ಅವ್ರು ಕೇಳಿದ್ರು ಅಂತ ನೀವೆಲ್ಲಾನು ಹೇಳ್ಬಿಡದ? ಅಯ್ಯೋ ನಾನೇನು ಹೇಳಿಲ್ಲ. ಮತ್ತೆ ಅಜ್ಜಿ ನನಗೆ ಫೋನ್ ಮಾಡಿದ್ರು, ನಿಮ್ಮಿಬ್ರು ನಡುವೆ ಏನು ಇಲ್ವಂತಲ್ಲ ಅಂತ ಕೇಳಿದ್ರು. ಅವ್ರು ಎನ್ಕ್ವೈರಿ ಮಾಡ್ತಾ ಇದಾರೆ, ನನಗೆ ಟೆನ್ಷನ್ ಆಗ್ತಿದೆ. ಏನು ಹೇಳ್ಬಾರ್ದು ಹೇಳಿದ್ರಿ? ಹೇಳ್ರಿ ಕರೆಕ್ಟಾಗಿ. ಹಾ ಅಂದ್ರೆ ಇದ ವಿಷಯ. ಅಜ್ಜಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಕ್ರಾಸ್ ಕನೆಕ್ಷನ್ ಮಾಡ್ತಿದ್ದಾರೆ. ಹೌದಾ? ಹಾಗಂತೀರಾ? ಗೌತಮ್ ಅವರೇ, ಅಜ್ಜಿ ನಿಮ್ಮ ಹತ್ರ ಬಂದು ನಾನೇನ್ ಹೇಳಿದೆ ಅಂತ ಕೇಳ್ತಾರೆ, ನನ್ನ ಹತ್ರ ಬಂದು ನೀವೇನ್ ಹೇಳಿದ್ರಿ ಅಂತ ವಿಚಾರಿಸ್ತಾರೆ. ಅಜ್ಜಿ ನಮ್ಮಿಬ್ಬರನ್ನ ಚೆಕ್ ಮಾಡೋ ಕೆಲಸ ಮಾಡ್ತಿದ್ದಾರೆ, ಕ್ರಾಸ್ ಚೆಕಿಂಗ್ ಮಾಡ್ತಿದ್ದಾರೆ. ಅವ್ರಿಗೇನು ಗೊತ್ತಿಲ್ಲ, ಗೊತ್ತು ಗೊತ್ತು ಅಂತ ನಮ್ಮ ಬಾಯಿ ಬಿಡ್ಸಕ್ ನೋಡ್ತಿದ್ದಾರೆ. ಹಾಗಾದ್ರೆ ಅಜ್ಜಿಗೆ ಏನು ಗೊತ್ತಿಲ್ಲ? ಆಹಾ, ಏನು ಗೊತ್ತಿಲ್ಲ, ಸುಮ್ನೆ ಗೊತ್ತು ಅಂದ್ಬಿಟ್ಟು ನಮ್ಮನ್ ಮರ ಹತ್ತಿಸ್ತಿದ್ದಾರೆ. ಆಗ್ಲಿಂದ ಫೋನ್ ಮಾಡ್ತಾನೆ ಇದ್ದೀನಿ, ಬಿಸಿ 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 ಅಂತ ಬರ್ತಾ ಇದೆ. ಇವನು ಯಾರ ಹತ್ರ ಮಾತಾಡ್ತಾ ಇದ್ದಾನೆ? ನನ್ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನ? ನಾನು ಬಿಟ್ಟು ಬಿಡ್ತೀನ? ಅವನು ಫೋನ್ ತೆಗಿಯೋ ತನಕನೂ ಫೋನ್ ಮಾಡ್ತೀನಿ. ಭೂಮಿಕಾ, ಈ ಅಜ್ಜಿ ಯಾಕೋ ನಮ್ಮನ್ನು ಬಿಡೋ ಕಾಣಿಸ್ತಾ ಇಲ್ಲ. ಮತ್ತೆ ಕಾಲ್ ಮಾಡ್ತಾ ಇದ್ದಾರೆ. ನಾನು ಮತ್ತೆ ನಿಮ್ಗೆ ಫೋನ್ ಮಾಡ್ತೀನಿ ಈಗ. ಓಕೆ ಬಾಯ್. ಹೇಳಿ ಅಜ್ಜಿ. ಏನೋ ಗುಂಡು, ಆಗ್ಲೇ ನನ್ನ ಹತ್ರ ಕೆಮ್ಮು ಅಂದ್ಬಿಟ್ಟು ಫೋನ್ ಕಟ್ ಮಾಡಿದೆ. ಯಾರ ಹತ್ರ ಮಾತಾಡ್ತಾ ಇದ್ದೆ? ಇಲ್ಲ ಅಜ್ಜಿ, ಅದು ಒಂದು ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಕಾಲ್ ಇತ್ತು, ಹೀಗೆ ಕೆಂಪುಕೋಟೆ ಮಾತಾಡ್ತಾ ಇದ್ದೀನಿ. ಹೌದಾ? ಸರಿ, ಹೀಗೆ ಹೇಳು, ಭೂಮಿಕಾ ನಿನ್ನ ಮಧ್ಯೆ ಏನ್ ನಡೀತಾ ಇದೆ? ಅಜ್ಜಿ ಆ ಥರದ್ದೆಲ್ಲ ಏನಿಲ್ಲ ಅಜ್ಜಿ, ಎಲ್ಲ ನಾರ್ಮಲ್ ಆಗೇ ಇದೆ. ಅವರು ಏನೋ ಸುಮ್ಮನೆ ನಿಮ್ಗೆ ಕೀಟ್ಲೆ ಮಾಡಬೇಕು ಅಂತ ಸುಮ್ಮನೆ ಏನೋ ಅಂತ ಹೇಳಿದಾರೆ ಅಷ್ಟೇ. ನೀವು ಅದನ್ನ ಸೀರಿಯಸ್ ಆಗಿ ತಗೊಂಡಿದ್ದೀರಾ? ಓ, ನಾನು ಕೇಳಿದ್ರೆ ಹೀಗೆ ಹೇಳ್ತೀರಾ? ಏನು ತೊಂದರೆ ಇಲ್ಲ ಅಂತ ತ್ಯಾಪೆ ಹಚ್ತೀರಾ? ಏನು ತೊಂದರೆ ಇಲ್ಲ ಅಂದಮೇಲೆ ಇಷ್ಟೊತ್ತಿಗಾಗ್ಲೇ ನನ್ನ ಕೈಗೆ ಒಂದು ಉಡುಗೊರೆ ಕೊಡ್ಬೇಕಾಗಿತ್ತಲ್ಲ, ಯಾಕೆ ಕೊಡ್ಲಿಲ್ಲ? ಉಡುಗೊರೆನಾ? ಅದೇ ಕಣೋ, ಮಗು ಅನ್ನೋ ಉಡುಗೊರೆ. ಅದನ್ನ ಯಾವಾಗ ಕೊಡ್ತೀರಪ್ಪ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾರೇ ಇವನು? ಅದು ಇವನೇನಾ? ಇವ್ರೆ ಇವನೇನಾ? ಅಯ್ಯೋ ಅಯ್ಯೋ, ಸಂಪಿಗೆ ಹೂ ತರ ಇದ್ದು ಏನಿಲ್ಲ ನೀನು. ಈ ಸಗಣಿಲಿರೋ ಹುಳನ ಅದು ಹೆಂಗೆ ಒಪ್ಕೊಂಡೆ? ನೀನ್ ಯಾರ ನೀನು? ನಾನು ಯಾರು ನೀನು? ಅಯ್ಯೋ ಬಾರೆ ನೀನ್ ಈ ಕಡೆ. ನಾನು ಯಾರ? ಏರ್ಸದನ್ನ ನಾನು ಯಾರ? ಯಾರ? ಇವಳ ಜೊತೆ ನೀನು 7 ಹೆಜ್ಜೆ ತೊಳೆಯಕ್ಕಿಂತ ಮುಂಚೆ ಇವಳ ಜೊತೆ ಎಷ್ಟೋ ಹೆಜ್ಜೆ ತೊಳೆದವನು. ಇವಳ ಕುತ್ತಿಗೆಗೆ ನೀನು ತಾಳಿ ಕಟ್ಟೋದಕ್ಕಿಂತ ಮುಂಚೆ ಇವಳದು ಎಷ್ಟೋ ಬಿಲ್ನ ಕಟ್ಟದವನು. ನೀನ್ ಇವಳಿಗೆ
ಹೆಂಡತಿ ನಕ್ಷತ್ರ ತೋರಿಸೋದಕ್ಕಿಂತ ಮುಂಚೆ ಇವಳಿಗೆ ಎಷ್ಟೋ ನಕ್ಷತ್ರ ತೋರಿಸ್ದವನು. ಅಂದ್ರೆ ನೀನು ಇವ್ ಲವರ್ ಏನೋ? ಅದಕ್ಕೂ ಮೇಲೆ ಬ್ರದರ್. ನೋಡಿ ಬ್ರದರ್, ಸುಮ್ನೆ ಇವನ್ನೆಲ್ಲ ಬೇಡ ಅಂದ್ರೆ ಬೇಡ. ಇಷ್ಟು ದಿವಸ ನೀವು ಈ ಆಟೋ ಓಡಿಸಿ ಸಾಕು, ಇಳ್ಕೊಂಬಿಡಿ. ಇನ್ಮೇಲೆ ಈ ಆಟೋ ನಮಗ್ ಓಡ್ಸಕ್ ಕೊಡಿ. ಸಿಕ್ಕಿರೋ ಹತ್ಕೊಂಡು ಹೋಗಕ್ಕಿದೆ ಬಾಡಿಗೆ ಗಾಡಿ ಎಲ್ಲ ಕಣ. ನನ್ ಪೈಪು ಚರಂಡಿ ಇರ್ಬೇಕು ನೋಡು. ವೈಫ್ ಅಂತೇಳಿ ಸಾಯಿ. ಅದೇ ಕಣ ವೈಪು. ನಿನ್ ಜೊತೆ ಏನ್ ಮಾತಾಡೋದಾಗಲೇ ಅಮ್ಮ, ಇವನ್ ಜೊತೆ ಸಂತೋಷವಾಗಿದ್ದೀನಿ ಅಂತ ಒಂದ್ಸತಿ ಹೇಳ್ಬಿಡು. ಈ ಕ್ಷಣನೇ ನಿಲ್ಲಲ್ಲ, ಗಿಲ್ಲಿ ಆಕ್ಟಿವ್ ನೋಡಲ್ಲ, ಓಡೋಗ್ಬಿಡ್ತೀನಿ. ಏನಂತ ಹೇಳಿ ಮಲ್ಲಿ, ನನ್ನ ಮಲ್ಲಿ ವಾಪಸ್ ಬಂದಲ್ಲ ಅಂತ ಒಂದು ಕಣ್ಣು ಸಂತೋಷ ಪಟ್ರೆ, ನನ್ನ ತಾಳಿ ಕಟ್ಟಿದ ಗಂಡ ಇಲ್ಲೇ ಇದ್ದಾನಲ್ಲ ಅಂತ ಇನ್ನೊಂದು ಕಣ್ಣು ಸಂಕಟ ಪಡ್ತಾ ಇದೆ. ಎರಡು ಕಣ್ಣು ನಂದೇ ಆಗಿರೋದ್ರಿಂದ ಯಾವ್ದನ್ನ ಪಡ್ಕೊಳ್ಳಿ, ಯಾವ್ದನ್ನ ಕಳ್ಕೊಳ್ಳಿ, ಯಾವ್ದನ್ನ ಮುಚ್ಚಲಿ, ಯಾವ್ದನ್ನ ತೆಗಿಲಿ? ಆ ಎರಡು ಕಣ್ಣು ಮುಚ್ಚಿಬಿಡ, ಆ ದರಿದ್ರನಾದ್ರು ತಪ್ಪುತ್ತೆ. ಏನ ಕಿಸಿದ್ಯಾ ಅಲ್ಲೋದ್ರಸ್ತೀನಿ ನೋಡು. ನೀನು ಚೈತ್ರ ಮೇಡಮ್ ಕಡೆ ವಾರ ಕಿಸ್ ತಗೊಂತಿಯಲ್ಲ, ಅದು ನನಗೆ ಬೇಜಾರಾಗಲ್ಲ. ಬೇಕಾದ್ರೆ ಅನುಶ್ರೀ ಮೇಡಮ್ ಲವ್ ಲೆಟರ್ ಬರೀ, ನಾನು ಅದಕ್ಕೆ ಅಡ್ಡ ಬರಲ್ಲ. ಆದ್ರೆ ನಾನು ಲಿಲ್ಲಿ ಮೇಲೆ ಏನಾದ್ರು ಕೈ ಮಾಡಿದ್ರೆ ಎಲ್ಲಾ ಕೆಲಸ ಕುಳಿಯೋದು ಅದೊಂದೇ ಕೈ, ಈ ಕೈ ಎಲ್ಲ ಹುಷಾರ್ ಹೋಗಲೇ. ಕೂಸ್ಕರಾಜನ ಮೇಲೆ ಕೈ ಮಾಡ್ದ್ಯಾ, ಇದ್ರ ಪರಿಣಾಮ ಘೋರವಾಗಿರ್ತದೆ. ಅನುಭವಿಸಕ್ ರೆಡಿ ಇದೆಯಾ? ನೀನ್ ಮಾಡ್ತೀನಿ ನೋಡು. ಕಮಾನ್ ಕುಸ್ಕರಾಜ್, ಕಮಾನ್. ಹಲೋ ಸರ್, ಯಾರೋ ಒಬ್ಬ ಬಂದು ನನ್ನ ಹೆಂಡತಿ ಮೇಲೆ ರಿಸೆಸ್ಮೆಂಟ್ ಮಾಡ್ತಿದ್ದಾನೆ ಸರ್. ಪ್ಲೀಸ್ ಬೇಗ ಬನ್ನಿ ಸರ್. ಅದು ರಿಸೆಸ್ಮೆಂಟ್ ಅಲ್ಲ, ಹಾ ಅದೇ ಮಾಡ್ತಿದ್ದಾನೆ ಸರ್, ಬೇಗ ಬನ್ನಿ ಸರ್. ಯಾರಿಗೆ ಪ್ರಾಬ್ಲಮ್, ಯಾವಾಗ ಪ್ರಾಬ್ಲಮ್, ಯಾರಿಂದ ಪ್ರಾಬ್ಲಮ್? ಕಮಾನ್ ಟೆಲ್ ಮಿ. ಹಾ ಏನ್ ಸರ್, ಪ್ಯಾಂಟ್ ಹಾಕಿದಲ್ಲಿ ಹಂಗೆ ಬಂದ್ಬಿಟ್ಟಿದಿರಿ? ಹೇ, ಗಂಡು ಮಕ್ಕಳಿಗೆ ಪ್ರಾಬ್ಲಮ್ ಆದ್ರೆ 1 ಗಂಟೆ ಇಲ್ಲ, 1 ದಿನ ಬಿಟ್ಟು ಬರ್ತೀನಿ. ಅದೇ ಈ ಹೆಣ್ಮಕ್ಳಿಗೆ ಪ್ರಾಬ್ಲಮ್ ಆದ್ರೆ 1 ನಿಮಿಷ ಅಲ್ಲ, ಎಮರ್ಜೆನ್ಸಿ ಬಂದ್ಬಿಡ್ತೀನಿ. ಹಾ, ಐ ವಿಲ್ ಶೋ ದ ಎಮ್ ಹೆಲ್. ಹಾ ಮೇಡಮ್, ಬರ್ಕೊಂಬಂದ್ರು ದರಿದ್ರ ನನ್ ಮಗ ಕರೆಕ್ಟ್ ಆಗಿ ಹೇಳಿಲ್ಲ. ಐ ವಿಲ್ ಶೋ ದ ಹೆಲ್. ಅದೇ ಹೆಲ್. ಹಾ ಹೇಳು ಇನ್ನೊಂದ್ಸಲ ಹೇಳು. ಐ ವಿಲ್ ಶೋ ದಮ್ ಹೆಲ್. ಹಾ ಸರ್, ಇವನೇ ಸರ್ ನನ್ನ ಹೆಂಡತಿಗೆ ರಿಸೆಸ್ಮೆಂಟ್ ಮಾಡಿದ್ದು. ಏನು? ಇವನೇನ ನೀನ್ ಹೆಂಡತಿಗೆ ಹರಾಜ್ ಮಾಡೋನು? ಅಪ್ಪ, ಇಬ್ರು ಸೋಪಾಕ್ ಬಾಯಾದ್ರೂ ತೊಳ್ಕೊಂಡ್ರು. ಅದು ಹರಾಸ್ಮೆಂಟ್ ಅಂತ ಹೇಳಿ ಸಾಯ್ರು. ಅದೇ ಯಾಕೋ ನನ್ನ ಹೆಂಡತಿ ಮೇಲೆ ಹರಾಜ್ಮೆಂಟ್ ಮಾಡಿದೆ ನೀನು? ಹಲೋ ಸರ್, ನಿಮ್ಮ ಹೆಂಡತಿ ಅಲ್ಲ, ನನ್ನ ಹೆಂಡತಿ. ಸಾರಿ, ಯಾಕೋ ಇವನ್ ಹೆಂಡತಿ ಮೇಲೆ ಹರಾಜ್ ಮಾಡಿದೆ ನೀನು? ನಾನು ಲಿಲ್ಲಿ ಮೊದ್ಲಿಂದ ಪ್ರೀತಿ ಮಾಡ್ತಿದ್ವಿ. ಅದು ಇವ್ರಪ್ಪ ಆಕ್ಚುಲಿ ಇಲ್ಲಿ ಅಳ್ಬೇಕಾಗಿರೋ ನಾನು. ಈ ನನ್ನ ಮಕ್ಕಳು ಯಾಕೆ ಅಳ್ತಿದಾರೆ? ಸರ್ ನ್ಯಾಯ ಕೊಡ್ಸಿ ಸರ್, ನ್ಯಾಯ ಕೊಡ್ಸಿ ನನಗೆ. ಹೇ ದೇವದಾಸ್ ಪಾರ್ವತಿ ಲೈಲಾ ಮಜನಿಂದ ಹಿಡಿದು ಅನುಶ್ರೀ ಅರ್ಜುನ್ ಚೆನ್ನೈವರೆಗೂ ಪ್ರೇಮಿಗಳು ಒಂದಾಗ ಬಿಡ್ಲಿಲ್ಲಲ್ರೋ ನೀವು? ತಡ್ರಿ, ನಡ್ರಾಕ್ ಮಾತಾಡ್ಬೇಡ್ರಿ, ನಮ್ಮ ಪಕ್ಕ ಆರ್ಟಿಸ್ಟ್ ಅಲ್ಲ. ನೀನ್ ಹೆಂಡತಿನ ಅವನು ಕೊಟ್ಟು ತ್ಯಾಗ ಮಾಡ್ಬಿಡು. ಹಾ, ಅದೇನ್ ಸರ್ ಅಷ್ಟು ಸುಲಭವಾಗಿ ಹೇಳಿದ್ರಿ ಎಂತಿನ ತ್ಯಾಗ ಮಾಡು ಅಂತ? ತ್ಯಾಗ ಆಗಲ್ವಾ? ಬದ್ಲಾಗಲ್ವಾ? ಈ ಜಗತ್ತು ಬದ್ಲಾಗಲ್ವಾ? ಆಗ್ಲೇಬೇಕು. ಈ ಬದಲಾವಣೆ ನಿನ್ನಿಂದಾನೇ ಆಗ್ಬೇಕು. ನಿನ್ ಹೆಂಡತಿನ ಅವನ ಕೂಟ ಕಳಿಸಿ ಕೊಟ್ಟು ಬಿಡು. ಅಯ್ಯೋ ಕಿತ್ತೋದ್ ನಾನ್ ಮಗನೇ, ನಿನ್ ಮುಖಕ್ಕೆ ಸಗಣಿ ಸಾರ್ಸ, ನಿನ್ ಮುಗ ನಾಯಿ ನಕ್ಕ. ಊದ್ ಬತ್ತಿ ನನ್ ಮಗನೇ, ಏನಂತ ಹೇಳಿದ್ಯೋ? ಬರ್ತೀನಿ ಈಗ, 1 ನಿಮಿಷ ನಿಲ್ಲು. ಮಾವ ಏನಕ್ಕೆ ಹೋದವನು? ಇವತ್ತು ಚೆನ್ನಾಗಿ ಮಾಡಿದಲ್ಲ, ಸನ್ಮಾನ ಮಾಡ್ಬೇಕು ಅಂತ ಶಾಲ್ ತರಕ್ ಹೋಗ್ಯಾನ. ಎಲ್ಲಿ ಕುರ್ಚೆ? ಏನಂದೆ ನನ್ ಮಗನೇ? ನನ್ನ ಹೆಂಡತಿನ ಇವನು ಬಿಟ್ಕೊಡ್ಬೇಕು. ನಿಮ್ಮಿಬ್ಬರನ್ನು ಕತ್ತರಿಸಿ ಇವತ್ತು ಜೈಲಿಗೆ ಹೋದ್ರು ಬರೋಗಿಲ್ಲ ಕಣ. ಬದುಕಂದ್ರು ನನ್ನ ಮಕ್ಕಳು. ಹೊಚ್ಚಾಕ್ಬಿಡ್ತೀನಿ. ಪತಿಗೆ ಪ್ರತ್ಯಕ್ಷ ದೈವ. ಹಾ ಭಯ ಇರ್ಲಿ. ಅನುಶ್ರೀ ಮೇಡಮ್, ಇಂಥ ಪತಿ ಸಿಕ್ಕಿರೋದು ನನ್ನ 7 ಜನ್ಮದ ಪುಣ್ಯ. ಇಷ್ಟನೋ ಕಷ್ಟನೋ ನೀವೇ ನನ್ನ ದೇವ್ರು. ನಿಮ್ ಜೊತೆನೆ ಜೀವನ ಮಾಡ್ತೀನಿ. ನೀವೇ ನನ್ಗೆ ಆಡಿ. ಹಂಗ್ ಬಂದಿದ್ದಾರಿಗೆ ಜಗಣ. ಈ ಕತ್ತಿ ಬಂದ್ಮೇಲೆ ಕತೆಗೊಂದು ಕ್ಲೈಮ್ಯಾಕ್ಸ್ ಸಿಕ್ತು. ಹೆಂಗೆ ಈಗ ಸಾಂಗ್ ಹಾಕ್ರು.
ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮೇಡಮ್ ಎಕ್ಸ್ಕ್ಯೂಸ್ ಮಿ. ಹಲೋ ಮೇಡಮ್, ಹೆಣ್ಮಕ್ಳು ದುಪ್ಪಟ್ಟ ಕೈ ಹಾಕ್ತಿರಲ್ವಾ? ನಾಚಿಕೆ ಆಗೋದಿಲ್ವಾ ನಿಮ್ಗೆ? ಹಂಗಲ್ಲ ಮೇಡಮ್, ಅಲ್ಲಿ ಒಂಟಿ ಹೆಣ್ಮಕ್ಳು ಕಾಣಿಸ್ಬಿಟ್ರೆ ಸಾಕು ಬಂದ್ಬಿಡ್ತೀರಲ್ವಾ ಹಲ್ಕಿಸ್ಕೊಂಡು? ಹಂಗಲ್ಲ ಏನು ಮೇಡಮ್. ದೊಡ್ಡ ರೋಡ್ ರೋಮಿಯೋನಾ ನೀನು? ಹಲೋ ಅಲ್ಲ, ನಿಮ್ಮ ಅಪ್ಪ ಅಮ್ಮ ನಿಮ್ಗೆ ಏನು ಹೇಳ್ಕೊಟ್ಟಿರಲ್ವಾ? ವಿದ್ಯೆ, ಬುದ್ಧಿ, ಸಂಸ್ಕಾರ. ಸಂಸ್ಕಾರ ಅನ್ನೋ ಪದನ ಯಾವತ್ತಾದ್ರೂ ಕೇಳಿಸ್ಕೊಂಡಿದ್ದೀರಾ? ಒಂದ್ ನಿಮಿಷ ಕೇಳಿಸ್ಕೊಂಡಿರಲ್ಲ. ಕೇಳಿಸ್ಕೊಂಡಿದ್ರೆ ಯಾಕೊಳ್ಳಿ ಹೀಗೆ ಬೀದಿ ಕಾಮಣ್ಣ ತರ ಅಲಿತಿದ್ರಿ? ಮೇಡಮ್, ಫಸ್ಟ್ ಆಫ್ ಆಲ್ ಒಂದ್ ನಿಮಿಷ, ನಂಗೊಂದ್ ಡೌಟ್. ನೋಡೋದಕ್ಕೆ ಡೀಸೆಂಟ್ ಆಗಿ ಕಾಣಿಸ್ತೀರಾ, ಆದ್ರೆ ಹೆಣ್ಮಕ್ಳ ಹತ್ರ ಹೇಗ್ ಬಿಹೇವ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ವಾ? ಹಲೋ ಒಂದ್ ನಿಮಿಷ ನನ್ ಮಾತು ಕೇಳಿ. ನನ್ ಡೌಟ್ ಖಂಡಿತ ನಿಜ ಆಯ್ತು. ಕೊಬ್ಬು ಅಲ್ವಾ? ಕೈಯಲ್ಲಿ ದುಡ್ಡಿರುತ್ತೆ, ಚೆನ್ನಾಗಿ ಮನೇಲಿ ಮಾಡಿಟ್ಟಿರ್ತಾರೆ, ಅದಕ್ಕೆ ಕೊಬ್ಬು. ಅದಕ್ಕೆ ಹೀಗೆ ಪೊರ್ಕೆ ತರ ಆಡೋದು ಅಲ್ವಾ? ಎಕ್ಸ್ಕ್ಯೂಸ್ ಮೀ, ನೋಡಿ, ನನ್ನ ಹತ್ರ ಜಾಸ್ತಿ ಮಾತಾಡಕ್ ಬರ್ಬೇಡಿ. ಜಾಸ್ತಿ ಮಾತಾಡಿದ್ರೆ ನಾನು ಚಪ್ಪಲಿ ಮಾತಾಡ್ಬೇಕಾಗುತ್ತೆ. ಹಲೋ ಒಂದ್ ನಿಮಿಷ, ಅವಾಗಿಂದ ಒಬ್ಬರೇ ಮಾತಾಡ್ತಿದ್ರೆ ನಂಗೂ ಮಾತಾಡಕ್ ಅವಕಾಶ ಕೊಡಿ. ಏನಾದ್ರು ಹೇಳ್ತೀನಿ ಅವಾಗ. ಹೇಳಿ, ಅದನ್ನು ಕೇಳ್ಬಿಡೋಣ. ಹೇಳಿ. ಯಾರು ಸರ್? ಮೇಡಮ್, ಆ ಮಕ್ಳಿಗೆ ಹೆಲ್ಪ್ ಮಾಡ್ತಿರೋದನ್ನ ನಾನು ನೋಡಿದೆ, ಇಷ್ಟ ಆಯ್ತು. ಅದಕ್ಕೆ ಹೆಲ್ಪಿಂಗ್ ನೇಚರ್ಸ್ ಅಂತ ಹೇಳ್ಬಿಟ್ಟು ಏನೋ ಒಂದು ವಿಶ್ ಮಾಡಿ ಮಾತಾಡೋಣ ಅಂತ ಬಂದ್ರೆ ಅಲ್ಲಿ ದುಪ್ಪಟ್ಟ ಬೀಳ್ತಾ ಇತ್ತು, ಅದಕ್ಕೆ ಫಾಲೋ ಮಾಡ್ತಾ ಇದ್ದೀನಿ. ನೀವು ನೋಡಿದ್ರೆ ನಂಗೆ ಬೈತಾ ಇದ್ದೀರಾ. ಐ ಆಮ್ ರಿಯಲಿ ಸಾರಿ. ನಾನು ಯಾರೋ ಹಾದಿ ಬಿದ್ದಿ ಪೊರ್ಕಿಗಳು ಅನ್ಕೊಂಡು ಹಾಗೆಲ್ಲ ಮಾತಾಡ್ಬಿಟ್ಟೆ. ಐ ಆಮ್ ರಿಯಲಿ ಸಾರಿ. ನಂಗೆ ನಿಮ್ಮ ಉದ್ದೇಶ ಗೊತ್ತಿದ್ರೆ ಆ ಥರ ಮಾತಾಡ್ತಿರ್ಲಿಲ್ಲ. ಐ ಆಮ್ ರಿಯಲಿ ಸಾರಿ. ಓಕೆ ಕೂಲ್. ಗೊತ್ತಿರ್ಲಿಲ್ಲ. ಸಣ್ಣ ವಿಷಯ, ಅಷ್ಟೊಂದು ಸಾರಿ ಕೇಳೋ ಅವಶ್ಯಕತೆ ಇಲ್ಲ. ಇಟ್ಸ್ ಓಕೆ. ಬೈ ದ ವೇ, ಐಮ್ ವಿಕ್ರಾಂತ್. ಕೀರ್ತನ. ಫ್ರೆಂಡ್ಸ್. ನಿಮ್ಮ ನಂಬರ್ಸ್ ಸಿಗ್ಬೋದಾ? ಯಾಕೆ? ಅದು ಟಚಲ್ಲಿರೋಕೆ. ಅದೇ ಯಾಕೆ? ಫ್ರೆಂಡ್ಸ್ ಅಂದಮೇಲೆ ನಂಬರು ಎಕ್ಸ್ಚೇಂಜು ಎಲ್ಲ ಮಾಮೂಲಿ ತಾನೆ. ನೆಕ್ಸ್ಟ್ ಟೈಮ್ ಸಿಕ್ಕಾಗ ಕೊಡ್ತೀನಿ. ನೆಕ್ಸ್ಟ್ ಟೈಮ್? ಓಕೆ. ಯಾವಾಗ ನೆಕ್ಸ್ಟ್ ಟೈಮ್? ಅದೇ ಈಗ ಸಿಕ್ಕದ್ವಲ್ಲ ಹಾಗೆ. ಓಹ್, ಅಂದರೆ ನೆಕ್ಸ್ಟ್ ಟೈಮ್ ಸಿಗಬೇಕಾದ್ರೆ ಮತ್ತೆ ಮಳೆ ಆಗಬೇಕು, ನೀವು ದುಪ್ಪಟ್ಟ ಹಾರಿಸ್ಬೇಕು, ಮಕ್ಕಳನ್ನ ಸೇವ್ ಮಾಡಬೇಕು, ಇದೇ ರೀತಿ ಜಗಳ ಆಗಬೇಕು ಅಂತೀರಾ? ಹಾಗೆ ಅಂದ್ಕೊಳ್ಳಿ. ಸರಿ, ಟೈಮ್ ಆಯ್ತು, ನಾನು ಬರ್ತೀನಿ. ಬನ್ನಿ. ಐ ಮೀನ್ ಹೊರಡ್ತೀನಿ ಅಂತ. ಓಕೆ. ನೀವಿಬ್ರು ಮಾಡಿದ್ ಬಹಳ ನೀಟ್ ಆಗಿತ್ತು ಚಂದನ. ಯು ನೀಡ್ ಮೋರ್ ಚಾಲೆಂಜಸ್. ಐ ಫೀಲ್ ಇನ್ನೂ ಚಾಲೆಂಜಿಂಗ್ ಸೀನೇ ಬೇಕು ಅನ್ಸುತ್ತೆ ನನಗೆ. ಯು ಡಿಡ್ ವೆರಿ ವೆಲ್, ಡೌಟ್ ಇಲ್ಲ. ಥ್ಯಾಂಕ್ ಯು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕಾರ್ತಿಕ್, ಏನಾಯ್ತು? ಏನ್ ಹೇಳಿದ್ರು ಅವರು? ಅಮ್ಮ, ಮುನಿಸ್ವಾಮಿ ಅವ್ರ ಮಗಳು ಸಿಕ್ಕಿದ್ರಂತೆ. ಸಿಕ್ಕದ್ಲಾ?
ಅಬ್ಬಾ, ನೀನ್ ಯಾಕೆ ಹೀಗಿದೀಯಾ? ಏನಾಯ್ತು? ಆ ಹುಡುಗಿ ಮೇಲೆ ಅದಕ್ಕೆ ಆ ಹುಡುಗಿನ ಹಾಸ್ಪಿಟಲ್ ಕರ್ಕೊಂಡು ಹೋಗಿದಾರಂತೆ. ಸತ್ಯನೂ ಹಾಸ್ಪಿಟಲಲ್ಲೇ ಇದ್ದಾಳೆ. ಅದಕ್ಕೆ ಅವಳು ಫೋನ್ ಆಫ್ ಆಗಿದೆ. ರಾಮ, ಎಂಥ ಕೆಲಸ ಆಗಿದೆಯೋ. ಯಾವ ಪಾಪಿಗಳು ಇಂಥ ಕೆಲಸ ಮಾಡಿದವರು? ಅವ್ರನ್ನ ಮಾತ್ರ ನಮ್ಮ ಸತ್ಯ ಸುಮ್ಮನೆ ಬಿಡಬಾರ್ದು. ಆದರೆ ಆ ಮಗುನೇ ಅನುಭವಿಸ್ಬೇಕಲ್ವೇ? ಎಂಥ ರಾಕ್ಷಸರು. ಕಾರ್ತಿಕ್, ಯಾವುದಕ್ಕೂ ಯಾವ ಹಾಸ್ಪಿಟ್ಲ್ ಅಂತ ಕೇಳ್ಕೊ. ನಾನು ಊರ್ಮಿಳ ಹೋಗಿ ಆ ಹುಡುಗಿನ ಮಾತಾಡ್ಸ್ಕೊಂಡ್ ಬರ್ತೀವಿ. ಸತ್ಯ ಒಬ್ಳೇ ಇರ್ತಾಳೆ. ನಾ ಹೋದ್ರೆ ಅವಳಿಗೂ ಸ್ವಲ್ಪ ಸಮಾಧಾನ ಆಗ್ಬೋದು. ಪೊಲೀಸ್ ಅವರು ಎಂತೆಂಥ ಕ್ರೈಮ್ ನೋಡ್ಬೇಕಮ್ಮ. ತೊಂದರೆ ಆಗಿರೋದು ಬೇರೆಯವ್ರಿಗೆ, ಆದರೆ ಪೊಲೀಸ್ ಅವರೇ ತಿನ್ಬೇಕಲ್ವಾ? ಇದು ಒಂಥರ ಕಷ್ಟನೇ. ಉಷಾ, ಅಳಬಾರ್ದು. ನಾನು ನಿನ್ನ ಅಕ್ಕ ಬಂದಿದ್ದೀನಲ್ಲ, ಏನೂ ಆಗಲ್ಲ. ಅಕ್ಕ, ಎಲ್ಲ ಹಾಳಾಗೋಯ್ತು. ನನ್ನ ಜೀವನನೇ ಮಣ್ಪಾಲಾಯ್ತು. ಇನ್ನು ನಾನು ಯಾಕೆ ಬದುಕ್ಲಿ? ನನ್ ಸತ್ತೋಗ್ಬೇಕಿತ್ತು. ನನ್ಗೆ ಯಾಕಕ್ಕ ಹೀಗಾಯ್ತು? ನಾನು ಏನ್ ತಪ್ಪು ಮಾಡಿದ್ದೆ? ಉಷಾ, ಸಮಾಧಾನ ಮಾಡ್ಕೊ. ಹಾಗೆಲ್ಲ ಏನೇನೋ ಮಾತಾಡಬಾರ್ದು. ನೀನೇನು ತಪ್ಪು ಮಾಡಿಲ್ಲ, ಅದಕ್ಕೆ ಬದುಕಬೇಕು, ಸರಿನಾ? ಮೊದಲು ಕಾಫಿ ಕುಡಿ. ಬೇಡ ಅಕ್ಕ, ನಂಗೇನು ಬೇಡ. ನಂಗೆ ಜೀವನನೇ ಬೇಡ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆಯ್ತಾ ನಿಮ್ಮ ಮಾತುಕತೆ ಎಲ್ಲ? ನನ್ನ ಕಂಪ್ನಿ ಎಂಪ್ಲಾಯೀಸ್ನ ಕರೆಸಿ ನನ್ನೇ ಆಚೆ ಕಳಿಸಿ ನೀವೆಲ್ಲ ಮಾತಾಡ್ತಾ ಇದ್ದೀರಾ? ಈ ಥರ ಅವಮಾನ ಮಾಡಬೇಕು ಅಂತ ಕಾಯ್ತಾ ಇದ್ರಿ ಅಲ್ವಾ? ಅವಮಾನ ಆಗೋದು ನಾವು ಅವ್ರ ಜೊತೆ ಮಾತಾಡಿರೋದ್ರಿಂದ ಅಲ್ಲ, ಕಂಪ್ನಿ ಲಾಸ್ ಆಗಿರೋದ್ರಿಂದ. ಕಂಪ್ನಿ ಅಂದಮೇಲೆ ಪ್ರಾಫಿಟ್ ಲಾಸು ಇದ್ದೇ ಇರುತ್ತೆ. ಹೌದೌದು, ಮನುಷ್ಯ ಅಂದಮೇಲೆ ಬುದ್ಧಿವಂತಿಕೆ ದಡ್ತನ ಎರಡೂ ಇರುತ್ತೆ. ಆದ್ರೆ ಯಾವಾಗಲೂ ದಡ್ತನೇ ಮಾಡ್ತಿದ್ರೆ ಕಂಪ್ನಿ ಹೀಗೆ ಲಾಸ್ ಆಗ್ತಾನೇ ಇರುತ್ತೆ. ಚಿಕ್ಕಪ್ಪ ಏನು ಹೇಳ್ತಿದ್ದೀರಾ? ಹಾಗಿದ್ರೆ ನಾನು ದಡ್ಡನ? ಆ ಮಾತಲ್ಲೇ ಈಗ ಬೇಡ. ಸದ್ಯಕ್ಕೆ ನೀನು ಕಂಪನಿ ಕಡೆ ಹೋಗೋ ಅವಶ್ಯಕತೆ ಇಲ್ಲ. ಏನು? ನಾನು ಕಂಪ್ನಿ ಕಡೆಗೆ ಹೋಗೋದು ಬೇಡವಾ? ಅದು ನನ್ನ ಕಂಪ್ನಿಗೆ. ನೀನು ಮಾಡಿರೋ ಎಡವಟ್ಟುಗಳು ಒಂದ ಎರಡ, ಅದನ್ನೆಲ್ಲ ಸರಿ ಮಾಡೋದಕ್ಕೆ ಏನಿಲ್ಲ ಅಂದ್ರೂ 6 ತಿಂಗಳು ಬೇಕು. ಈಗ ನಾನು ಅವಿ ಎಲ್ಲ ಸೇರಿಕೊಂಡು ಅದನ್ನು ಸರಿ ಮಾಡಬೇಕು ಅನ್ಕೋತಾ ಇದ್ದೀವಿ. ಇಂಥ ಟೈಮಲ್ಲಿ ನೀನು ತಲೆ ಹಾಕಿ ಮತ್ತೆ ಅದನ್ನೆಲ್ಲ ಹಾಳು ಮಾಡಬೇಡ. ಕಂಪ್ನಿ ಜಾಗದಲ್ಲಿ ರೆಸಾರ್ಟ್ ಕಟ್ಟಕ್ಕೆ ಹೋಗಿ ಎಷ್ಟೆಲ್ಲ ಎಡವಟ್ಟುಗಳಾಗಿದೆ ಅಂತ ಗೊತ್ತೇ ಇದೆ. ಈಗ ಅದೇ ಎಡವಟ್ಟುಗಳು ಟೆಂಡರ್ ವಿಷಯದಲ್ಲಿ, ಪ್ರಾಜೆಕ್ಟ್ ವಿಷಯಗಳಲ್ಲಿ ಮಾಡ್ತಿದ್ಯಾ.
ಅದನ್ನೆಲ್ಲ ಸರಿ ಮಾಡೋಕ್ಕೆ ಎಷ್ಟು ಟೈಮ್ ಬೇಕು ಅಂತ ಗೊತ್ತಾ ನಿನಗೆ? ಅಲ್ಲಿವರೆಗೂ ನೀನು ಕಂಪನಿ ವಿಷಯದಲ್ಲಿ ತಲೆ ಹಾಕೋದು ಬೇಡ. ಒಂದು ವೇಳೆ ನಿನಗೆ ತಪ್ಪನ್ನು ಸರಿ ಮಾಡ್ಕೊಳ್ಳೋ ಮನಸ್ಸಿದ್ರೆ ಅವಿ ಜೊತೆ ಸೇರಿಕೊಂಡು ಅದನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡೋದು ಅಂತ ಕಲ್ತ್ಕೋ. ವಾವ್ ವಾವ್ ವಾವ್, ಅಂತೂ ಎಲ್ಲರೂ ಇಲ್ಲಿವರೆಗೂ ಬಂದಿದ್ದೀರಾ ಬ್ರೋ. ಶಭಾಷ್. ನಾನು ನಿನ್ನ ಏನೋ ಅನ್ಕೊಂಡಿದ್ದೆ, ಆದರೆ ನೀನು ಒಳಗೊಳಗೆ ಪ್ಲಾನ್ ಮಾಡಿ ನನ್ನ ಕಂಪ್ನಿ ಒಳಗಡೆ ಬಂದು ಈಗ ನನ್ನೇ ಆಚೆ ಹಾಕ್ತಿದ್ಯಾ? ಅಧಿಕಾರದಾಸೆ, ದುಡ್ಡಿನ ದುರಾಸೆ ನಿನಗೂ ಬಂದ್ಬಿಡ್ತಾ? ಅಭಿ, ಬಾಯಿಗೆ ಬಂದಾಗ ಮಾತಾಡ್ಬೇಡ. ನೀನು ಮಾಡಿರೋ ತಪ್ಪುಗಳನ್ನು ಅವನು ಸರಿ ಮಾಡ್ತೀನಿ ಅಂತಿದ್ದಾನೆ. ಅದನ್ನ ಒಪ್ಕೊಂಡು ಅವನ ಜೊತೆ ನಿಂತ್ಕೊಂಡು ಕೆಲಸನ ಕಲಿ. ಇದೆಲ್ಲ ಬರೀ ನಾಟಕ. ಇವನು ನನ್ನ ಕಂಪ್ನಿ ಹೊಡ್ಕೊಳ್ಳೋದಕ್ಕೆ ನಿಮ್ಮನ್ನ ಮುಂದೆ ಇಟ್ಕೊಂಡು ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾನೆ. ಏನಾಯ್ತು ಬ್ರೋ ನಿನಗೆ? ದುಡ್ಡಿನ ದುರಾಸೆಗೆ ಬಿದ್ದು ನೀನು ಈ ಅಪ್ಪನ ಪಾರ್ಟಿಗೆ ಸೇರ್ಕೊಂಡ್ಬಿಟ್ಯಾ? ನಾಚಿಕೆ ಆಗಲ್ವಾ ನಿನಗೆ? ನಿಂದು ಒಂದು ಜನ್ಮನ, ನಿನ್ನ ನನ್ನ ಮಂಡ ಅನ್ಕೊಳ್ಳೋದಕ್ಕೆ ನನಗೆ ನಾಚಿಕೆ ಆಗುತ್ತೆ. ಅಭಿ, ಅವಿ ನಿನ್ನನ್ನ ತಮ್ಮ ಅನ್ಕೊಂಡಿಲ್ಲ, ಮಗನಾಗಿ ಕೇರ್ ಮಾಡ್ತಾ ಇದ್ದಾನೆ. ಅಂಥವನ ಬಗ್ಗೆ ನೀನು ಹಗುರವಾಗಿ ಮಾತಾಡ್ತಾ ಇದೆಯಲ್ಲ, ಮನುಷ್ಯತ್ವ ಇದೆಯಾ ನಿನಗೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.